ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನ್ ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನನಗೆ ಚಿಲ್ಡ್ರನ್ಸ್ ಡೇ ದಿವಸ ವಿಡಿಯೋ ಮಾಡಕ್ಕೆ ನನಗೆ ಸ್ವಲ್ಪ ಟೈಮ್ ಸಾಕಾಗ್ಲಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸನೇ ಮಾಡೋದು, ಕೆಲಸದಲ್ಲಿ ಇರೋದು ಫ್ರೆಂಡ್ಸ್ ನಾನು. ಹಂಗಾಗಿ ಫ್ರೆಂಡ್ಸ್, ನಾನು ಇವತ್ತು ಚಿಲ್ಡ್ರನ್ಸ್ ಡೇಗೋಸ್ಕರ ಒಂದು ಚಿಕ್ಕ ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಏನ್ ನಾನು ಎಳೆಯಲ್ಲ. ಮಕ್ಕಳ ದಿನಾಚರಣೆದು ಫ್ರೆಂಡ್ಸ್, ಎಲ್ಲ ನನ್ನ ಕರ್ನಾಟಕದ ಮಕ್ಕಳಿಗೆ ಮತ್ತೆ ಸ್ಟೂಡೆಂಟ್ಗೆ ಎಲ್ರಿಗೂ ಫ್ರೆಂಡ್ಸ್ ಎಪಿ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್, ನಾವು ಒಂದ್ ಟೈಮಲ್ಲಿ ಮಕ್ಕಳಾಗಿದ್ವಿ, ಇವಾಗ ದೊಡ್ಡವರಾಗಿದ್ವಿ ಫ್ರೆಂಡ್ಸ್. ಮಕ್ಕಳ ಲೈಫ್, ನಾವು ಮಕ್ಕಳಾಗಿದ್ದಾಗ ನಮ್ಮ ಲೈಫ್ ನೋಡಿದಿರ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸುಂದರವಾಗಿರುತ್ತೆ. ಆ ಲೈಫ್ ನಾನು ಫ್ರೆಂಡ್ಸ್ ಇವಾಗ ನೆನೆಸ್ಕೊಂಡ್ರೆ ನಮಗೆ ಎಷ್ಟು ಒಂಥರ ಸಂಕಟ ಆಗುತ್ತೆ. ಆದ್ರೆ ಫ್ರೆಂಡ್ಸ್, ಇದೇ ಸತ್ಯ ಅಲ್ವಾ? ನಾವು ಚಿಕ್ಕವರಾದ್ಮೇಲೆ ದೊಡ್ಡವರಾಗ್ಲೇಬೇಕು. ನಾವು ಮಕ್ಕಳು ತರನೇ ಯಾರು ಇರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಜಗತ್ತಿನ ನೀತಿ ನಿಯಮನೇ ಅದು ಬಂದಿದೆ ಅಲ್ವಾ? ಮತ್ತೆ ದೇವರ ಸೃಷ್ಟಿನೇ ಅದು. ಚಿಕ್ಕವರು ನಾವು ಮಕ್ಕಳಾದ್ಮೇಲೆ ಫ್ರೆಂಡ್ಸ್, ನಮ್ಗೆ 5 ತಿಂಗಳು ಗೊತ್ತಾಗಲ್ಲ, 1 ವರ್ಷ ಗೊತ್ತಾಗಲ್ಲ, 1.5 ವರ್ಷ 2 ವರ್ಷ ಆದ್ಮೇಲೆ ನಮ್ಗೆ ಸ್ವಲ್ಪ 1/4%, 10% ಗೊತ್ತಾಗುತ್ತೆ. ನಾವು ಫ್ರೆಂಡ್ಸ್ 5 ವರ್ಷದ ತನಕ ಒಬ್ಳು ತಾಯಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ತಂದೆ ತಾಯಿ ಇಬ್ರು ಫ್ರೆಂಡ್ಸ್, ಇದ್ರಲ್ಲಿ ತಾಯಿ ಬೇರೆ ತಂದೆ ಬೇರೆ, ಇಬ್ರದ್ದು ಸಮಪಾಲ ಇರುತ್ತೆ. ಒಂದು ತಾಯಿ 9 ತಿಂಗಳು ಹೊಟ್ಟೆಲಿ ಒತ್ತಿರ್ತಾಳೆ, ಅದೇ ತರ ಒಬ್ಬ ಗಂಡನು ಅಷ್ಟೇ ಕಷ್ಟಪಟ್ಟಿರ್ತಾನೆ. ಅಷ್ಟೇ ನಮ್ ಲೈಫ್ ಬಗ್ಗೆ ಒಬ್ರು ತಾಯಿನೇ ಅಲ್ಲ ಫ್ರೆಂಡ್ಸ್, ತಂದೆನೂ ಅಷ್ಟೇ ಯೋಚನೆ ಮಾಡ್ತಾನೆ. ತಾಯಿ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾಳೆ ಎಲ್ಲ ವಿಷಯದಲ್ಲೂ. ತಂದೆದು ಫ್ರೆಂಡ್ಸ್ ಅರ್ಧ ಪಾಲ್ ಇದ್ದೇ ಇರುತ್ತೆ. ತಂದೆ ಇಲ್ಲದೆ ತಾಯಿ ಇಲ್ಲ, ತಾಯಿ ಇಲ್ಲದೆ ತಂದೆ ಇರಲ್ಲ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ವಿದ್ಯಾರ್ಥಿ ಲೈಫ್ ಇಸ್ ಗೋಲ್ಡನ್, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಆದ್ರೆ ನಾವೆಂತೂ ಅವಾಗೆಲ್ಲ ಜಾಸ್ತಿ ಓದಿಲ್ಲ ಫ್ರೆಂಡ್ಸ್. ನನಗೆ ಒಂದೊಂದ್ಸಲ ಇವಾಗ್ಲೂ ಅದೇ ಫೀಲಿಂಗ್ ಆಗುತ್ತೆ. ನಾವು ಈ ಜನರೇಷನ್ ನಲ್ಲಿ ಓದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ? ನಾವು ಏನಾದ್ರೂ ಒಂದು ಅವ್ರ ತರನೇ ಈ ತರ ಎಲ್ಲ ಈಗ ನೋಡಿ, ನಮ್ಮ ಮಗಳು ಇಂಜಿನಿಯರ್ ಆದ್ಲು, ಆ ತರ ನಾವು ಏನಾದ್ರೂ ಓದಿದ್ರೆ ಅಂತ ಇವಾಗ ಆಸೆ ಬರುತ್ತೆ ಫ್ರೆಂಡ್ಸ್. ಇವಾಗ ನಾವ್ ಏನೇ ಆಸೆ ಪಟ್ರು ಇರೋದನ್ನ ನಾವು ಮುಂದೆ ನೋಡ್ಕೊಂಡು ಹೋಗ್ಬೇಕೆ ಹೊರತು ನಡೆಸ್ಕೊಂಡು ಇವಾಗ ನಮ್ಗೆ ಏನು ಆಗಲ್ಲ ಬಿಡಿ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ್, ಚಿಲ್ಡ್ರನ್ಸ್ ಡೇ, ಒಂದು ಮಕ್ಕಳು ಅಂದ್ರೆ ನೋಡಿದೀರಾ, ಒಂದು ಮನೆಗೆ ಬಂದ್ರೆ ನಮ್ಗೆ ಮಗುನ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ. ನಮ್ಗೆ ಎಷ್ಟೇ ನೋವಿರ್ಲಿ ಫ್ರೆಂಡ್ಸ್, ನಾವು ಒಂದು ಮಕ್ಕಳನ್ನ ನೋಡಿ ಮರಿತೀವಿ. ಒಂದು ಟೀಚರು ಮನೇಲಿ ಅವಳು ತುಂಬಾನೇ ಕೆಲಸ ಮಾಡಿ, ಮತ್ತೆ ಒಂದು ಗಂಡನ್ ಟೆನ್ಷನ್, ಮಕ್ಳ ಟೆನ್ಷನ್, ಅವಳೇನಾದ್ರೂ ಒಂದು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಹೋದಾಗ ಅವಳಿಗೆ ಆ ಮಕ್ಕಳನ್ನೆಲ್ಲ ನೋಡಿ ಆ ಟೀಚರ್ಗೆ ಫ್ರೆಂಡ್ಸ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅವಳು ನೋವನ್ನೆಲ್ಲ ಮಕ್ಕಳನ್ನ ನೋಡಿ ಮಾಡ್ತಾ ಬಿಡ್ತಾಳೆ. ಅವ್ರಿಗೆ ಪಾಠ ಮಾಡೋದಾಗ್ಲಿ, ಅವ್ರಿಗೆ ಒಂದು ಡ್ಯಾನ್ಸ್ ಹೇಳ್ಕೊಡೋದಾಗ್ಲಿ ಫ್ರೆಂಡ್ಸ್. ನೋಡಿದೀರಾ, ಎಷ್ಟೋ ಟೀಚರ್ಗಳು ನಮ್ಮ ಯೂಟ್ಯೂಬ್ ಅಲ್ಲೇ ಇದ್ದಾರೆ, ಡ್ಯಾನ್ಸ್ ಮೂಲಕ ಅವ್ರಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಕೊಡಗಿನವರು, ಅವ್ರ ನೇಮ್ ಸ್ವಲ್ಪ ನನಗೆ ನೆನಪು ಬರ್ತಾ ಇಲ್ಲ ಫ್ರೆಂಡ್ಸ್, ಸಾರಿ. ಹಂಗಾಗಿ ಫ್ರೆಂಡ್ಸ್, ಚಿಲ್ಡ್ರನ್ಸ್ ಡೇ ಅಂದ್ರೆ ನಾನು ಅವತ್ತೇ ನಂಗೆ ವಿಡಿಯೋ ಮಾಡಕ್ಕಲ್ಲ. ಆದ್ರೆ ಅಂತ ಲೈಫ್ ನಮ್ಗೆ ಮತ್ತೆ ಸಿಗಲ್ಲ ಫ್ರೆಂಡ್ಸ್. ನಾವು ಮಕ್ಕಳಾಗಿದ್ದಾಗ ಎಷ್ಟು ತುಂಟಾಟ ಮಾಡ್ತೀವಿ. ನಾವು ತಿಂದಿದ್ದೇನೆ, ನಾವು ಬಿಟ್ಟಿದ್ದೆ, ನಾವು ಆಡಿದ್ದೆ, ನಾವು ಹೋಗಿದ್ದೆ, ನಾವ್ ಎಷ್ಟು ಗಂಟೆಗೆ ಬರ್ಬೋದು, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೊಂಡು ಕುಣ್ಕೊಂಡು ಫ್ರೆಂಡ್ಸ್. ನಾನು 7th ತನಕನು ನೀವೇನಾದ್ರೂ ತಿಳ್ಕೊಳ್ಳಿ, ನಾನು ಒಂದು ಕೆಲಸನೂ ಕರೆಕ್ಟ್ ಆಗಿ ಮಾಡ್ತಾ ಇರ್ಲಿಲ್ಲ ಮನೇಲಿ. ಎಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ, ನಮ್ಮ ಲೇಡೀಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ಇದ್ರಲ್ಲ, ಅವ್ರ ಜೊತೆ ಆಟ ಆಡ್ಕೊಂಡು ಅವ್ರ ಮನೆಗೆ ಹೋಗಿ ಅರ್ಧ ಗಂಟೆ ಕೂತ್ಕೊಳ್ಳೋದು. ಯಾಕಂದ್ರೆ ಫ್ರೆಂಡ್ಸ್, ನಮ್ಗೆ ನಮ್ಮ ಅಕ್ಕ ಇದ್ರು ಮನೇಲಿ ಎಲ್ಲಾ ಕೆಲಸ ಮಾಡಕ್ಕೆ. ನಮ್ಮಮ್ಮ ಬಂದು ಅಂಗನವಾಡಿ ಟೀಚರ್ ಆಗಿದ್ರು, ಹಂಗಾಗಿ ನನ್ಗಷ್ಟು ಕೆಲಸ ಕೊಡ್ತಿರ್ಲಿಲ್ಲ. ನಾನ್ ಚಿಕ್ಕವಳು ನಮ್ಮ ಮನೇಲಿ. ಆಮೇಲೆ ಫ್ರೆಂಡ್ಸ್, ಆತರ ಮಕ್ಕಳು ಲೈಫ್ ಅನ್ನೋದು ಇದೆಯಲ್ಲ, ಅದ್ರಂತ ಲೈಫ್ ನಮ್ಗೆ ಮತ್ತೆ ಸಿಗೋದೇ ಇಲ್ಲ ಫ್ರೆಂಡ್ಸ್. 10 ವರ್ಷದ ತನಕ. ಆಮೇಲೆ ನೋಡಿ, 12 ವರ್ಷ 14 ವರ್ಷ ಆಯ್ತಾ, ವಯಸ್ಸಿಗೆ ಬಂದಿದ್ಯಾ, ಚಿಕ್ಕವಳ ನೀನೇನು ಅಂತಾರೆ. ಮಾತು ಕೇಳ್ಕೊಂಡಿದ್ರೆ ಅವಳೇನ್ ಚಿಕ್ಕವಳ ಅಂತಾಳೆ. ಆದ್ರೆ ನಮ್ಗೆ 10 ವರ್ಷದ ತನಕ ಫ್ರೆಂಡ್ಸ್, ನಾವ್ ಹಿಂಗಾದ್ರೂ ಆಟ ಆಡ್ಕೋಬಹುದು. ನಾವ್ ಏನ್ ಆಟ ಮಾಡ್ಲಿ ಕೊಡಿಸ್ತಾರೆ, ನಾವ್ ಏನ್ ಕೇಳಲಿ ಕೊಡಿಸ್ತಾರೆ. ಆಮೇಲೆ ತಂದೆ ತಾಯಿ ಹತ್ರ ದುಡ್ಡಿಲ್ಲ ಅಂದ್ರು, ಅಯ್ಯೋ ನಮ್ ಮಗು ಏನ್ ಕೇಳುತ್ತೋ ಅಂತ ಕಷ್ಟಪಟ್ಟು ಆ ದುಡ್ಡನ್ನ ಎತ್ತಿಕ್ತಾರೆ. ಯಾಕೆ ಎತ್ತಿಕ್ತಾರೆ ಹೇಳಿ? ಅವರು ನಮ್ಮ ಮಕ್ಕಳು ಯಾವ ಟೈಮಲ್ಲಿ ಏನ್ ಕೇಳ್ತಾರೋ ನಾವು ಅವ್ರ ಆಸೆನ ನೆರವೇರಿಸ್ಬೇಕು. ಯಾಕಂದ್ರೆ ಅವಾಗ ನಾವು ಮಕ್ಕಳು. ಆಮೇಲೆ ನಮ್ಗೆ 10 ವರ್ಷ 12 ವರ್ಷ 13 ವರ್ಷ ಆದ್ರೆ ನಮ್ಗೆ ಜವಾಬ್ದಾರಿ ಬರುತ್ತೆ. ಏನ್ ಜವಾಬ್ದಾರಿ ಅಂದ್ರೆ, ಸ್ವಲ್ಪ ನಮ್ ತಂದೆ ತಾಯಿ ಹತ್ರ ಆಟ ಮಾಡ್ಬಾರ್ದು, ಇದನ್ನೇ ಬೇಕು ಅಂತ ನಾವು ಕೇಳ್ಬಾರ್ದು. ನನ್ನಿಂದಲ್ವೇ ಫ್ರೆಂಡ್ಸ್, ನಾವು ಸ್ವಲ್ಪ ಅರ್ಥ ಮಾಡ್ಕೋತೀವಿ. ಆದ್ರೆ ಮಕ್ಕಳ ಆಗಲ್ಲ ಫ್ರೆಂಡ್ಸ್. ನಾವ್ ಏನ್ ಬೇಕು, ಯಾವ ದಾರಿ ಅನ್ನಲ್ಲ, ಅವರು ಯಾವ ಜಾಗ ಅನ್ನಲ್ಲ, ಯಾವ ಜನ ಇದಾರೆ ಅನ್ನಲ್ಲ, ಅಲ್ಲೇ ಬಿದ್ದು ಒದ್ದಾಡ್ತಾರೆ ಫ್ರೆಂಡ್ಸ್. ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಎಷ್ಟೋ ಜನ ಮಕ್ಕಳನ್ನ ಕರ್ಕೊಂಡ್ ಬರ್ತಾರಲ್ಲ, ಅಲ್ಲೂ ಅಷ್ಟೇ. ಅವ್ರಿಗೆ ಎಷ್ಟು ಜನ ಇದಾರೆ, ಏನು ಕೂಗಾಡೋದು, ಕಿರ್ಚಾಡೋದು. ಅದಕ್ಕೆ ಫ್ರೆಂಡ್ಸ್ ನಾವೇನಂತೀವಿ, ಅಯ್ಯೋ ಮಕ್ಕಳು ಬಿಡಿ, ಅಯ್ಯೋ ಮಗು ಅಲ್ವಾ ಬಿಡಿ. ಇವಾಗ ನೋಡಿ, ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ನಾವೆಲ್ಲಾದ್ರೂ ಪ್ರಯಾಣ ಮಾಡ್ತಾ ಇರ್ತೀವಿ, ಏನಾದ್ರೂ ಮಕ್ಳು ಕೂಗಾಡ್ತಾ ಇದ್ರೆ ಬೇರೆಯವ್ರು ಏನಂತಾರೆ, ಅಯ್ಯೋ ಬಿಡಿ ಮಕ್ಕಳಲ್ವಾ ಅಲ್ವಾ? ಆ ಪದದಲ್ಲೇ ಎಷ್ಟು ಅರ್ಥ ಇದೆ ನೋಡಿ ಫ್ರೆಂಡ್ಸ್. ಚಿಲ್ಡ್ರನ್ಸ್ ಡೇ ಅಂದ್ರೆ ಮಕ್ಕಳ ದಿನ. ಆ ಲೈಫ್ ನಮ್ಗೆ ಫ್ರೆಂಡ್ಸ್ ಇನ್ನೊಂದು ಜನ್ಮ ಎತ್ತುತ್ತೀವಿ, ಮತ್ತೆ ಇನ್ನೊಂದು ಜನ್ಮ ಇದೆಯೋ ಇಲ್ವೋ ನಮ್ಗಂತೂ ಗೊತ್ತೇ ಇಲ್ಲ ಫ್ರೆಂಡ್ಸ್. ಆ ಜನ್ಮದಲ್ಲಿ ಮತ್ತೆ ನಾವು ಅನ್ಭವಿಸ್ಬೇಕೇ ಹೊರತು ಈ ಜನ್ಮಕ್ಕೆ
ನಾವು ದೊಡ್ಡವರಾದ್ಮೇಲೆ ಮುಗೀತು ಫ್ರೆಂಡ್ಸ್. ನಾವಿನ್ನ ನಮ್ಮ ಮೊಮ್ಮಕ್ಳ ಲೈಫಲ್ಲಿ ಮಕ್ಕಳನ್ನ ನೋಡ್ಬೇಕು. ಒಂದು ತಂದೆ ನೋಡಿ ಒಂದು ಮಗು ಆದ್ರೆ ಅವ್ನು ಎಷ್ಟು ಖುಷಿ ಪಡ್ತಾನೆ, ಒಬ್ಳು ತಾಯಿ ಎಷ್ಟು ಖುಷಿ ಪಡ್ತಾಳೆ, ಅಷ್ಟು ನೋವಲ್ಲೂ ಖುಷಿ ಪಡ್ತಾ ಇರ್ತೀವಿ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ಚಿಲ್ಡ್ರನ್ಸ್ ಡೇ ಅಂತ ಅಂದ್ರೆ ಎಲ್ರಿಗೂ ಒಂದು ಖುಷಿ ತಂದ್ಕೊಡುತ್ತೆ. ಎಲ್ಲ ಕರ್ನಾಟಕದ ಜನತೆಗೆ ಚಿಲ್ಡ್ರನ್ಸ್ ಡೇಯ ಶುಭಾಶಯಗಳು ಫ್ರೆಂಡ್ಸ್. ಎಲ್ರು ಮಕ್ಕಳಿಗೆ ಚೆನ್ನಾಗಿ ಓದಿಸಿ, ಮುಂದೆ ನಾವು ಅವ್ರಿಗೆ ಕೊಡೋದು ಇದೊಂದೇ ಲೈಫು. ನಾವೇನೇ ದುಡ್ಡು ಕೊಟ್ರು ಅದ್ ನಿಲ್ಲಲ್ಲ, ನಾವೇನೇ ಬಟ್ಟೆ ಕೊಡ್ಸಿದ್ರು ಅದ್ ನಿಲ್ಲಲ್ಲ. ನಾವಿವತ್ತು ಅವ್ರಿಗೆ ಕೊಡೋ ವಿದ್ಯೆ ಐತಲ್ಲ, ಮುಂದೆ ಒಂದಿನ ನಾವು ಸತ್ರುನು ಅವ್ರು ನೆನಪು ಮಾಡ್ಕೊತಾರೆ. ನನ್ನ ತಂದೆ ತಾಯಿ ನನ್ನನ್ನ ಓದ್ಸಿಕ್ಕೆ ಇವತ್ತು ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ನಾನು ಅವ್ರಿಗೊಂದು ದಾರಿ ಮಾಡ್ಬೇಕು, ನಂತರನೇ ಅವರು ಆಗ್ಬೇಕು ಅಂತ ಬಯಸ್ತಾರೆ. ವಿದ್ಯೆನ ಫ್ರೆಂಡ್ಸ್ ಯಾರು ಕಿತ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ಅದು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಇರುತ್ತೆ. ಆಸ್ತಿ ಹಣ ಇವತ್ತು ಬಂದು ನಾಳೆ ಹೋಗ್ಬೋದು. ಅದೇ ನಮ್ದು ವಿದ್ಯೆ ಇದ್ರೆ ಎಲ್ಲಿ ಹೋದ್ರು ನೀವೊಂದು ಚೆನ್ನಾಗಿ ಇಂಗ್ಲಿಷ್ ಮಾತಾಡಿದ್ರೆ, ನೀವೊಂದು ಎಜುಕೇಶನ್ ಇದ್ರೆ, ಓ ಇವ್ರಿಗೆ ಕೆಲಸ ಕೊಡ್ಬೋದಪ್ಪ, ಕೆಲಸ ಮಾಡ್ತಾರಪ್ಪ ಅಂತ ಇರುತ್ತೆ. ಅದಕ್ಕೆ ಯಾವ ತರ ಹೇಳಿದೆ ನೋಡಿ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಗೋಲ್ಡನ್ ಅಂದ್ರೆ ಚಿನ್ನ ಯಾವತ್ತೂ ಕರಗಲ್ಲ, ಚಿನ್ನ ಯಾವತ್ತೂ ಕೆಡಲ್ಲ, ಚಿನ್ನ ಯಾವತ್ತೂ ವೇಸ್ಟ್ ಆಗಲ್ಲ. ನಮ್ಗೆ ಕಷ್ಟಕ್ಕೆ ಸುಖಕ್ಕೆ ಎಲ್ಲಕ್ಕೂ ಬರುತ್ತೆ. ಅದೇ ತರ ನಮ್ಮ ಲೈಫು, ವಿದ್ಯೆನೂ ಅಷ್ಟೇ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.